ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ನಾವು ಬೆಳಗ್ಗಿನಿಂದಲೂ ಕೂಡ ಸರ್ಕಾರಿ ನೌಕರರಿಗೆ, ಸಾರಿಗೆ ನೌಕರರಿಗೆ, KSRTC BMTC ನೌಕರರಿಗೆ ಇನ್ನೂ ಕೂಡ ಸಂಬಳ ಆಗಿಲ್ಲ, ಅವ್ರ ಮಕ್ಕಳು ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂತೇಳಿ ಇದರ ಬಗ್ಗೆ ಅಭಿಯಾನ ಸ್ಟಾರ್ಟ್ ಮಾಡಿದ್ದೆ ತಡ 2 ತಿಂಗಳ ಬಾಕಿ ಸಂಬಳವನ್ನು ನೀಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಬಿಟಿವಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಸಿಎಂ ನಿವಾಸದ ಕಾವೇರಿಯಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೀತು. ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು. ಬಿಟಿವಿ ವರದಿ ಪ್ರಸಾರವಾಗ್ತಾ ಇದ್ದಂಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಜೊತೆಗೆ ಸಿಎಂ ಮಾತುಕತೆ ನಡೆಸಿದ್ರು. ಸಭೆಯಲ್ಲಿ BMTC ಅಧ್ಯಕ್ಷ ನಂದೀಶ್ ರೆಡ್ಡಿ ಅವರು ಕೂಡ ಭಾಗಿಯಾದರು. ಸರ್ಕಾರದಿಂದ 400 ಕೋಟಿ ರೂಪಾಯಿ ಅನುದಾನವನ್ನ ಸಾರಿಗೆ ಇಲಾಖೆ ಕೇಳಿದೆ. ಹಬ್ಬ ಆಚರಣೆಗೆ ವೇತನ ನೀಡಿ ಅಂತ ನೌಕರರ ಮಕ್ಕಳು ವಿಡಿಯೋ ಮಾಡಿದ್ರು. ಇವತ್ತೇ ಸಂಬಳ ರಿಲೀಸ್ ಮಾಡೋದಕ್ಕೆ ಸಿಎಂ BSY ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಟಿವಿಯ ಸತತ ವರದಿಯಿಂದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಚ್ಚೆತ್ತುಕೊಂಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಅವರಿಗೆ ಬಾಕಿ ಉಳಿದಿರುವಂಥ ಹಣವನ್ನು ಅಥವಾ ಸ್ಯಾಲ್ರಿಯನ್ನು ಹಾಕಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಪಾಪ ಹಬ್ಬದ ಸಂದರ್ಭದಲ್ಲಿ ಸ್ಯಾಲ್ರಿಯನ್ನೇ ನೆಚ್ಕೊಂಡಿರ್ತಾರೆ. 7ನೇ ತಾರೀಕಿಗೆ ಸ್ಯಾಲ್ರಿ ಆಗಿಬಿಡುತ್ತೆ. ಸೊ ಹಬ್ಬ 13, 14, 15 ಅಥವಾ 14, 15, 16 ಅಲ್ವಾ ಮಾಡ್ಕೊಂಬಿಡೋಣ ಅಂತ. ಬಟ್ ಸ್ಯಾಲ್ರಿನೇ ಬಂದಾಗಿಲ್ಲ ಅಂತ ಹೇಳಿದಾಗ ಹೊಸ ಡ್ರೆಸ್ ಎಲ್ಲಿಂದ ಕೊಡಿಸೋದು, ಪಟಾಕಿ ಹೊಡೆಯೋದಂಗೆ, ಅಥವಾ ಆ ಹಬ್ಬದ ಮೂಡೇ ಇರಲ್ಲ. ಅಯ್ಯೋ ಸ್ಯಾಲ್ರಿ ಬರಲಿಲ್ಲ ಇದೇ ಚಿಂತೆ ಇರುತ್ತೆ. ಸೊ ಸ್ಯಾಲ್ರಿಯನ್ನು ನೆಚ್ಕೊಂಡಿರುವಂಥವ್ರಿಗೆ, ದುಡ್ಡಿರೋಂಥವ್ರಿಗೆ ಏನಾಗಲ್ಲ ಬಿಡಿ. ಅದಕ್ಕೋಸ್ಕರನೇ ನಾವು ಹೇಳಿದ್ದು, ಅವರ ಮಕ್ಕಳು, ಒಬ್ಬರ ಪತ್ನಿ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಪರಿಪರಿಯಾಗಿ, ನಮಗೆ ಹಬ್ಬ ಇಲ್ವಾ, ಅಕ್ಕಪಕ್ಕದ ಮನೆಯವರೆಲ್ಲ ಹಿಂಗೆಲ್ಲ ಹಬ್ಬ ಮಾಡ್ತಾ ಇದ್ದಾರೆ ಅಂತ. ಸೊ ಫೈನಲಿ ಬಿಟಿವಿ ನ್ಯೂಸ್ನ ಈ ವರದಿಗೆ ನಾವು ಬೆಳಗಿನಲ್ಲೂ ಕೂಡ ಇದನ್ನು ಅಭಿಯಾನ ಮಾಡಿದ್ವಿ. ಕೊನೆಗೂ ಕೂಡ ಅದು ಸರ್ಕಾರಕ್ಕೆ ತಲುಪಿದೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬಿಟಿವಿ ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡಿದ್ದಾರೆ. ಇಮಿಡಿಯೇಟ್ ಆಗಿ ಸಾರಿಗೆ ಇಲಾಖೆ ಉನ್ನತ ಅಧಿಕಾರಿಗಳ ಸಭೆ ಕರೆದು, ಆಮೇಲೆ ಸಾರಿಗೆ ಸಚಿವರನ್ನು ಕೂಡ ಕರೆದು ಮೀಟಿಂಗ್ ಮಾಡಿದ್ದಾರೆ. ಸೊ ಈಗ ಇಮಿಡಿಯೇಟ್ ಆಗಿ ಸ್ಯಾಲ್ರಿ ಹಣವನ್ನು ರಿಲೀಸ್ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ 2 ತಿಂಗಳ ಸಂಬಳವನ್ನು ನೀಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಸಾಯಂಕಾಲದೊಳಗಡೆ ಅವರ ಅಕೌಂಟ್ಗೆ ಕ್ರೆಡಿಟ್ ಆಗುವ ಸಾಧ್ಯತೆ ಇದೆ. ಇದು ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್.